ಕನಕಪುರ ಕಾಡಾನೆ ದಾಳಿಗೆ ಬಲಿಯಾದ ತಾಲೂಕಿನ ತಿಪ್ಪೂರು ಗ್ರಾಮದ ಶಿವರುದ್ರನ ಮನೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಕಗ್ಗಲೀಪುರ ಶಾಖೆಯ ರೈತ ಮುಖಂಡರು ಭೇಟಿ ನೀಡಿ ಅವರ ತಾಯಿ ಯಶೋದಮ್ಮಳಿಗೆ ಸಾಂತ್ವನ ಹೇಳಿದ್ದಾರೆ. ಸ್ಥಳೀಯ ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಾಡಾನೆ ದಾಳಿಗೆ ಶಿವರುದ್ರ ಬಲಿಯಾಗಿದ್ದಾರೆ. ಮೃತ ಶಿವರುದ್ರ ಕುಟುಂಬದ ಆಧಾರ ಸ್ತಂಭವಾಗಿದ್ದರು. ಇಂದು ಮೃತರ ಕುಟುಂಬ ಅನಾಥವಾಗಿದೆ. ನರಹಂತಕ ಕಾಡಾನೆ ತನ್ನ ಗುಂಪಿನಿಂದ ಬೇರೆಯಾಗಿದ್ದು ಜನರ ಮೇಲೆ ದಾಳಿ ಮಾಡುತ್ತಿರುವ ಪರಿಣಾಮ ಎಷ್ಟೋ ಕುಟುಂಬಗಳು ಬೀದಿಗೆ ಬಿದ್ದಿವೆ ಎಂದು ಪ್ರಶಾಂತ್ ಹೊಸದುರ್ಗ ಆಕ್ರೋಶ ವ್ಯಕ್ತಪಡಿಸಿದರು. ಸಾರ್ವಜನಿಕರ ಮೇಲೆ ಏಕಾಏಕಿ ದಾಳಿ ನಡೆಸುತ್ತಿರುವ ಕಾಡಾನೆಯನ್ನು ಕೂಡಲೇ ಬಂಧಿಸಿ ಬೇರೆ ಕಡೆಗೆ ಸ್ಥಳಾಂತರಿಸಬೇಕು. ನೊಂದ ಕುಟುಂಬಕ್ಕೆ ಕೂಡಲೇ ಪರಿಹಾರದ ಹಣವನ್ನು ನೀಡಬೇಕು. ಆನೆಗಳು ಗ್ರಾಮಗಳತ್ತ ಮುಖ ಮಾಡದಂತೆ ರೈಲ್ವೆ ಬ್ಯಾರಿಕೇಡ್ ನಿರ್ಮಿಸಿ ರೈತರ ನೆಮ್ಮದಿ ಬದುಕಿಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಕಗ್ಗಲೀಪುರ ಶಾಖೆ ರೈತ ಸಂಘದ ಅಧ್ಯಕ್ಷ ನದೀಂ ಪಾಷಾ ಆಗ್ರಹಿಸಿದರು. ಕಗ್ಗಲೀಪುರ ರೈತ ಸಂಘದ ಪದಾಧಿಕಾರಿಗಳಾದ ವೆಂಕಟೇಶ್, ಗೋಪಾಲ್, ಶ್ರೀನಿವಾಸ್, ಚಿಕ್ಕಮುನಿಯಪ್ಪ ಉಪಸ್ಥಿತರಿದ್ದರು. ಡೈಲಿ ಒಂದೆರಡು ಅವ್ರಿಗೆ ತಿಂತಾನೆ ಇರುತ್ತೆ. ಇದರಿಂದ ಅವ್ರು ಯಾವತ್ತರಲ್ಲಿ ಮುಂದೆ ಬರೋಕ್ಕಾಗಲ್ಲ. ಎಲ್ಲೇ ಬಾಳೆ ತೋಟ ಇರಲಿ, ಎಲ್ಲೇ ಸೀಮೆ ಇರಲಿ, ಆನೆ ಬಂದು ಅಲ್ಲಿ ಮೇಯ್ತಾ ಇರುತ್ತೆ. ಅಲ್ಲಿ ಓದ್ತಕ್ಕಂಥ ಜನರ ಮೇಲೆ ಆಕ್ರಮಣ ಮಾಡ್ತಾ ಇದೆ. ದಯವಿಟ್ಟು ಅಧಿಕಾರಿಗಳು ಇದನ್ನ ಗಮನಕ್ಕೆ ತಗೊಂಡು ಅದನ್ನ ಹಿಡಿದು ಬೇರೆ ಕಡೆ ಶಿಫ್ಟ್ ಮಾಡಕ್ಕೆ ವ್ಯವಸ್ಥೆ ಮಾಡಬೇಕಾಗಿ ನಾವು ಕೇಳ್ಕೊತಾ ಇದ್ದೀವಿ. ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ. ಧನ್ಯವಾದಗಳು.